ಡಿ ವಿ ಬ್ರೋ ಹೇಳಿದ ಒಂದು ವಿಷಯ ನಂಗೆ ಇಷ್ಟ ಆಗಲಿಲ್ಲ. ಏನಂದ್ರೆ ಗಾಡಿಗೂ ಹೆಂಡತಿ ಮಕ್ಕಳಿಗೂ ಒಂದೇನಾ? ಗಾಡಿಯ ನಿಮ್ಮ ಅಪ್ಪ ಅಮ್ಮನ? ಇಟ್ಸ್ ಅ ಮಿಷಿನ್ ಗುರು. ಮಿಷಿನ್ ತರ ನೋಡು. ನಾನು ಡಿ ವಿ ಫ್ಯಾನು ಅಂತ ಹೇಳ್ತಾ ಇಲ್ಲ, ನಾನೊಬ್ಬ ಮಿಡಲ್ ಕ್ಲಾಸ್ ಹುಡುಗ. ನಮಸ್ಕಾರ ಡಾರ್ಲಿಂಗ್ಸ್. ಇವತ್ತು ಇನ್ಸ್ಟಾಗ್ರಾಮ್ ಯೂಸ್ ಮಾಡಬೇಕಾದ್ರೆ ಒಂದು ರೀಲ್ ನೋಡಿದೆ. ಯಾರೋ ಸ್ಟೋರಿಲಿ ಅದನ್ನು ಶೇರ್ ಮಾಡಿ ನನ್ನ ಮೆನ್ಷನ್ ಮಾಡಿದರು. ಸೊ ಬ್ಯಾಕ್ಗ್ರೌಂಡ್ ಏನಂದರೆ, ನಮ್ಮ ಚಂದನ್ ಬ್ರೋಗೆ ಒಂದು ರೀಸೆಂಟಾಗಿ ಇಂಟರ್ವ್ಯೂ ಕೊಟ್ಟೆ ಫ್ರೀಡಮ್ ಆ್ಯಪ್ ಚಾನಲ್ಲು. ಸೊ ಮುಂಚೆ ಅವರು ಸುವರ್ಣ ಟಿ ವಿಲಿ ಕೆಲಸ ಮಾಡ್ತಾಯಿದ್ರು. ಇವಾಗ ಫ್ರೀಡಮ್ ಆ್ಯಪಲ್ಲಿ ಸೋಷಿಯಲ್ ಮೀಡಿಯಾ ಹೋಸ್ಟ್ ಮಾಡ್ತಾವ್ರು ಅವರು. ಸುಮಾರು ಜನ ಸೆಲೆಬ್ರಿಟೀಸು, ಬಿಗ್ ಬಾಸ್ ಕಂಟೆಸ್ಟೆಂಟ್ಸು ಅವ್ರದ್ದೆಲ್ಲ ಇಂಟರ್ವ್ಯೂಸ್ ಮಾಡಿದ್ದಾರೆ ಫ್ರೀಡಮ್ ಆ್ಯಪ್ ಅನ್ನೋ ಚಾನಲಲ್ಲಿ. ನೋಡಿರ್ತೀರಾ ನೀವು? ನೋಡಿಲ್ಲ ಅಂದರೆ ಚೆಕ್ ಮಾಡಿ. ಸೊ ಆ ಇಂಟರ್ವ್ಯೂನಲ್ಲಿ ಒಂದು ಪರ್ಟಿಕ್ಯುಲರ್ ಸೀನು. ಸೊ ಅದ್ರ ಮೇಲೆ ಇವ್ರು ಯಾರೋ ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡಿರೋದು. ಡಿ ವಿ ಬ್ರೋ ಹೇಳಿದ ಒಂದು ವಿಷಯ ನಂಗೆ ಇಷ್ಟ ಆಗಲಿಲ್ಲ. ಏನಂದ್ರೆ ಗಾಡಿಗೂ ಹೆಂಡತಿ ಮಕ್ಕಳಿಗೂ ಒಂದೇನಾ? ಗಾಡಿಯ ನಿಮ್ಮ ಅಪ್ಪ ಅಮ್ಮನ? ಇಟ್ಸ್ ಅ ಮಿಷಿನ್ ಗುರು. ಮಿಷಿನ್ ತರ ನೋಡು. ನಾನು ಡಿ ವಿ ಫ್ಯಾನು ಅಂತ ಹೇಳ್ತಾ ಇಲ್ಲ, ನಾನೊಬ್ಬ ಮಿಡಲ್ ಕ್ಲಾಸ್ ಹುಡುಗ. ಮಿಡಲ್ ಕ್ಲಾಸ್ ಹುಡುಗರಲ್ಲಿಂದ ಬರ್ತಾವ್ರ ಗುರು ಇಲ್ಲಿ? ಮಗ, ನೀನು ಮಿಡಲ್ ಕ್ಲಾಸ್ ಹುಡುಗ. ನಾನು ಯಾರು ಗೊತ್ತಾ? ಇವ್ರು ಗೊತ್ತಲ್ಲ, ಮುಖೇಶ್ ಅವರು, ಅದೇ ಅಂಬಾನಿ. ಸೊ ನಮ್ಮ ತಂದೆಗೆ ದೊಡ್ಡ ತಾತನ ಮೊಮ್ಮಕ್ಕಾಗಬೇಕು ಅವರು. ನಮ್ಮ ಮನೆ ಮುಂದೆ ನೋಡೇ ಇರ್ತೀರಾ ನೀವು. ಈ ಕಡೆ 50 GT3 RS, ಈ ಕಡೆ 50 ಅವೆಂಟಡಾರ್ಗಳು, ಮುಂದೆ 50 SF90, ಹಿಂದೆ 50 ಜಿ ವ್ಯಾಗನ್ನು. ಲೋ ಮಗ, ನಾನು ಮಿಡಲ್ ಕ್ಲಾಸ್ ಹುಡುಗಾನೇ ಮಗ. ಸೊ ಡಿ ವಿ ಬ್ರೋ ಅಂತ ಹೇಳ್ತಾ ಇದ್ದೆ ಅಂದರೆ ನಿನಗೆ ನಾನು ಯಾರಂತ ಗೊತ್ತು. ಸೊ ನಾನು ಹೆಂಗೆ ಬಂದೆ ಅಂತಲೂ ಗೊತ್ತಿರಬೇಕು ತಾನೆ ನಿನಗೆ. ನನಗಿಂತ ಮಿಡಲ್ ಕ್ಲಾಸ್ ಹುಡುಗನ ನೋಡಿರೋಕ್ಕೆ ಚಾನ್ಸ್ ಇದೆಯಾ ಮಗ ನೀನು ಹೇಳು? ಇವತ್ತೇನೋ ಸೂಪರ್ ಬೈಕ್ಗಳು ಇಟ್ಟಿದ್ದೀನಿ ಅಂದಿದ ತಕ್ಷಣ ನಾನು ಗೋಲ್ಡ್ ಕ್ಲಾಸು ಅಂತ ನಾನು ಅನ್ಕೊಂಬಿಟ್ಟಿದ್ದೆ ಮಿಸ್ಟೇಕಾಗಿ. ಎಂಥದ್ದು ಇಲ್ಲ ಗುರು, ಇವಾಗಲೂ ನಾನು ಮಿಡಲ್ ಕ್ಲಾಸೇ. ಆಮೇಲೆ ನಮ್ಮ ಡಿವೆನ್ಸ್ಗೆ ಇವಾಗಲೇ ಹೇಳ್ತಾ ಇದ್ದೀನಿ, ಈ ಹುಡುಗ ನಮ್ಮವನು, ನಮ್ಮ ಮಿಡಲ್ ಕ್ಲಾಸ್ ಹುಡುಗ. ಅವ್ನಿಗೆ ಯಾವ ತೊಂದರೆನೂ ಆಗಬಾರ್ದು ನಮ್ಮಿಂದ. ಹೋಗ್ಬಿಟ್ಟು ಅವ್ನು DM ಸುಮ್ಮನೆ ಬೈಯೋದು, ಕಮೆಂಟ್ ಸೆಕ್ಷನಲ್ಲಿ ಬೈಯೋದು, ನೋ, ಟ್ರೀಟ್ ಹಿಮ್ ನೈಸ್. ನೀವು ಯಾರಾದರೂ ಏನಾದರೂ ಹಂಗೆ ಬೈಯಕ್ಕೆ ಏನಾದ್ರು ಹೋದರೆ ನನ್ನ ಮೇಲೆ ಆಣೆ. ಇವಾಗ ಹೇಳ್ಬಿಟ್ಟಿದ್ದೀನಿ. ಇದರಲ್ಲಿ ಅವನೇನು ತಪ್ಪೇನು ಹೇಳಿಲ್ಲ. ಏನು ಹೇಳಿದ್ದಾನೆ ಫುಲ್ಲಾಗಿ ಕೇಳಿಸ್ಕೊಳ್ಳೋಣ ಬನ್ನಿ. ಆ್ಯಂಡ್ ನಂತರ ಮಿಡಲ್ ಕ್ಲಾಸ್ ಹುಡುಗರು ಎಷ್ಟೊಂದು ಜನ ಅವ್ರ ಫಾಲೋಯಿಂಗ್ ಲಿಸ್ಟಲ್ಲಿದ್ದೀರಾ. ಈ ಗಾಡಿ ತೊಗೊಳ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತೀರ ಅಂತ ನನಗೆ ಅರ್ಥ ಆಗುತ್ತೆ. ಮಿಡಲ್ ಕ್ಲಾಸ್ ಹುಡುಗರಿಗೆ ಅದೇ ಒಂದು ಕನ್ಸಲ್ವಾಣ, ಬರೀ ಗಾಡಿ ಥರ ನೋಡೋಕ್ಕಾಗಲ್ಲ ಇದನ್ನೆಲ್ಲ. ಏನು ಮಗ ನೀನು ಕಷ್ಟಪಟ್ಟಿರೋದು? 5.5 ಲಕ್ಷ ರೂಪಾಯಿ ಬೈಕ್ ತೊಗೊಂಡಿದ್ಯಾ. ನನ್ನ ಫಸ್ಟ್ ಬೈಕ್ ಯಾವುದು ಗೊತ್ತಾ ಮಗ? ನಾನು ಇಷ್ಟಪಟ್ಟಿದ್ದ ಬೈಕು ನನ್ನ ಕೈಲಿ ತೊಗೊಳಕ್ಕಾಗಿಲ್ಲ. ಆ ಟೈಮಲ್ಲಿ ನಾನು ನೋಡ್ತಾ ಇದ್ದೆ 220 ನೆಕ್ಸ್ಟ್ ಯಾವ್ದು ಅಪ್ಗ್ರೇಡ್ ಮಾಡೋಣ ಅಂದಾಗ R3 ಇತ್ತು ಇಂಡಿಯಾನಲ್ಲಿ. 2016 R3 3,80,000 ಇತ್ತು ಆನ್ ರೋಡು. ಇಲ್ಲೇ ನಮ್ಮ ವೈಟ್ಫೀಲ್ಡ್ ಯಮಾ ಶೋರೂಮಲ್ಲಿ ಗಾಡಿ ನಿಂತಿತ್ತು. ನನ್ನ ಕೈಲಿ ತೊಗೊಳಕ್ಕಾಗಿಲ್ಲ. ಪಲ್ಸರ್ 220 ಮಾರಿದ ದುಡ್ಡು 55,000. 2 years ಓಲ್ಡ್ ಇತ್ತು ಗಾಡಿ. ಅದು ಜಾಸ್ತಿನೂ ಓಡಿಸಿರ್ಲಿಲ್ಲ ನಾನು. 55,000ಕ್ಕೆ ಮಾರಿದ್ದೆ. 2 ಲಕ್ಷ ಲೋನ್ ಹಾಕೊಂಡಿದ್ದೆ. ತಿಂಗಳಿಗೆ ಹೆಚ್ಚು ಕಮ್ಮಿ 11,000 ಚಿಲ್ಲರೆ EMI. ಸೊ 2 ಲಕ್ಷ ಲೋನ್ದು, 55,000 ಪಲ್ಸರ್ 220 ಬಿಟ್ಟು ಇನ್ನೂ 1.25 ಲಕ್ಷ ಬೇಕಾಗಿತ್ತು R3 ತೊಗೊಳಕ್ಕೆ. ನನ್ನ ಕೈಯಲ್ಲಿ ಇದ್ದಿದ್ದು ಎಷ್ಟು ಗೊತ್ತಾ? ಬರೀ 45,000. ಆ ಟೈಮಲ್ಲಿ ಎಕ್ಸ್ಟ್ರಾ 80,000 ಹೊಂಚಕ್ಕಾಗಿಲ್ಲ ನನ್ನ ಕೈಲಿ. ತುಂಬ ಆಸೆ ಇತ್ತು ಆ ಗಾಡಿ ಮೇಲೆ. ವಿಧಿ ಇಲ್ದಿರ ಹೋಗಿ KTM RC390 ತೊಗೊಂಡೆ. ಯಾಕಂದರೆ RC390 ಅವಾಗ 298 ಇತ್ತು ಆನ್ ರೋಡು. 80,000 ಹೊಂಚಕ್ಕಾಗಿಲ್ಲ ಮಗ ನನ್ನ ಕೈಲಿ. 25,000 ಸಂಬಳ ನನಗೆ ಅವಾಗ. ನೀನು ಮಾತ್ರ ಮಿಡಲ್ ಕ್ಲಾಸು, ನಾವೆಲ್ಲ ಹೈ ಕ್ಲಾಸು. ಮಗ ಹಂಗೆ ನೋಡೋಕೆ ಹೋದ್ರೆ ನೀನು ಹೆವಿ ಸಾವುಕಾರ. ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಮಾಡ್ತೀಯ, ಇನ್ಸ್ಟಾಗ್ರಾಮವ್ರು ದುಡ್ಡೇ ಕೊಡಲ್ಲ. ನಾನು ನೋಡು ಅಲ್ಲಿ ದುಡ್ಡು ಕೊಡಲ್ಲ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ಹಾಕಿದ್ದೀನಿ. ನಾನು ನಿನಗಿಂತ ಮಿಡಲ್ ಕ್ಲಾಸ್ ಮಗ. ತುಂಬ ಸೀರಿಯಸ್ ಆಗೆಲ್ಲ ತೊಗೊಳಕ್ಕೆ ಹೋಗ್ಬೇಡ, ಸುಮ್ಮನೆ ಕ್ಯಾಶುವಲಾಗಿ ಹೇಳ್ತಾ ಇದ್ದೀನಿ. ಯಾರಿಲ್ಲ ಮಗ ಮಿಡಲ್ ಕ್ಲಾಸು, ಎಲ್ಲರೂ ಮಿಡಲ್ ಕ್ಲಾಸೇ. ನೀನು 5.5 ಲಕ್ಷ ರೂಪಾಯಿ ಬೈಕ್ ತೊಗೊಳಕ್ಕೆ ಕಷ್ಟಪಟ್ಟು ತೊಗೊಂಡಿದ್ಯಾ. ಸಾವುಕಾರರು ಅದೇ ಕಷ್ಟನ 5 ಕೋಟಿ ರೂಪಾಯಿ ಗಾಡಿ ತೊಗೊಳಕ್ಕೆ ಬಟ್ಟಿರ್ತಾರೆ. ಎಂಡ್ ಆಫ್ ದ ಡೇ ಫೀಲಿಂಗ್ ಅವ್ರಿಗೂ ಅದೇ ಇರುತ್ತೆ. ಅವ್ರಿಗೂ ನಿನಗೂ ಸೇಮ್ ಫೀಲಿಂಗ್, ಏನು ಡಿಫ್ರೆನ್ಸ್ ಏನಿಲ್ಲ. ಅವ್ರ ಸ್ಕೇಲ್ ದೊಡ್ಡದು ಅಷ್ಟೇ. ಸೊ ಇಲ್ಲಿ ಸುಮ್ಮನೆ ಮಿಡಲ್ ಕ್ಲಾಸು, ಹೈ ಕ್ಲಾಸು ಇದೆಲ್ಲ ಏನಕ್ಕೆ ಬರ್ತಾ ಇದೆ ನನಗೆ ಅರ್ಥ ಆಗ್ತಾ ಇಲ್ಲ. ಸೊ ನಾನು ಹೇಳಿದ ಕಾಂಟೆಕ್ಸ್ಟು ಏನಕ್ಕೆ ಅಂದರೆ, ಆ ಮಾತು ಹೇಳಿದೆ ನಾನು ಆ ಇಂಟರ್ವ್ಯೂನಲ್ಲಿ. ಸೊ ನಮ್ಮ ಯೂಟ್ಯೂಬಲ್ಲಿ ಏನಾಗ್ಬಿಡೈತಿ ಇವಾಗ, ತುಂಬ ಬುದ್ಧಿವಂತರು ಉಟ್ಕೊಂಡ್ಬಿಟ್ಟವ್ರೆ. ಗಾಡಿಗಳನ್ನ ಚೇಂಜ್ ಮಾಡೋದೇ ದೊಡ್ಡ ಫ್ರಾಡು ಅಥವಾ ದೊಡ್ಡ ಕ್ರೈಮು ಅನ್ನೋ ಥರ ಪೋರ್ಟ್ರೇ ಮಾಡೋದು ಬೇರೆ ಜನಕ್ಕೆ. ಗಾಡಿ ಚೇಂಜ್ ಮಾಡೋರೆಲ್ಲ ಫ್ರಾಡ್ ಮಾಡೋರು, ನಮ್ಮ ಥರ ಪರ್ಮನೆಂಟಾಗಿ ಒಂದೇ ಗಾಡಿ ಇಟ್ಕೊಳ್ಳೋರು ಮಾತ್ರ ಸಾಚಾಗಳು ಅಂತ ತೋರಿಸ್ಕೊಳ್ಳೋ ಜನ ಉಟ್ಕೊಂಡ್ಬಿಟ್ಟವ್ರೆ. ನಾನು ಇದನ್ನು ಆ ಕಾಂಟೆಕ್ಸ್ಟಲ್ಲಿ ಅವ್ರಿಗೆ ಹೇಳಿದ್ದು. ಯಾಕಂದರೆ ಅವ್ರು ಇದೇ ಡೈಲಾಗ್ಸೇ ಹೊಡೆದಿದ್ರು. ಗಾಡಿ ಎಂತಕ್ಕೆ ಚೇಂಜ್ ಮಾಡಬೇಕು? ನಮ್ಮ ಅಪ್ಪ ಅಮ್ಮನ ಏನಾದ್ರು ಚೇಂಜ್ ಮಾಡ್ತೀವ? ನಮ್ಮ ಹೆಂಡತಿ ಮಕ್ಕಳನ್ನ ಏನಾದ್ರು ಚೇಂಜ್ ಮಾಡ್ತೀವ? ನಮ್ಮ ಅಜ್ಜಿ ತಾತನ ಏನಾದ್ರು ಚೇಂಜ್ ಮಾಡ್ತೀವ? ಸೊ ನಾನು ಅಂದ್ಕೊಂಡೆ, ಇವರು ಮೈಸೂರು ಮಾಲ್ನಶೆ ನನ್ನ ಮಕ್ಕಳು, ಇವ್ರಿಗೆ ಏನೇನೋ ನೋಡಿದ್ರೆ ಇನ್ನೇನೇನೋ ಕಾಣಿಸ್ತೈತೆ. ನನಗೆ ಹಂಗಿಲ್ಲ ಗುರು. ನನಗೆ ಬೈಕ್ ನೋಡಿದ್ರೆ ಬೈಕ್ ಮಾತ್ರ ಕಾಣಿಸುತ್ತೆ, ಬೇರೆ ಏನೂ ಕಾಣಿಸೋದಿಲ್ಲ. ಸೊ ಆ ಕಾಂಟೆಕ್ಸ್ಟಲ್ಲಿ ನಾನು ಇದನ್ನ ಹೇಳಿರೋದು. ಸೊ ಇಲ್ಲಿ ಮಿಡಲ್ ಕ್ಲಾಸ್ ಎಂತಕ್ಕೆ ಬರ್ತಾ ಇದೆ, ಕ್ಯಾಬ್ ಡ್ರೈವರ್ಗಳು ಎಂತಕ್ಕೆ ಬರ್ತಾವ್ರೆ, ಆಯುಧ ಪೂಜೆ ಎಲ್ಲ ಎಂತಕ್ಕೆ ಬರ್ತಾ ಇದೆ ಅಂತ ಅರ್ಥ ಆಗ್ತಾ ಇಲ್ಲ. ಬನ್ನಿ ನೋಡೋಣ ಇನ್ನು ಏನು ಹೇಳಿದ್ದಾರೆ ಅಂತ. ಮೆಷಿನ್ ಥರ ನೋಡಿ, ಇದೇನು ಅಪ್ಪ ಅಮ್ಮ ಆಗುತ್ತಾ ಅನ್ನಂಗಿದ್ದಿದ್ರೆ ಎಷ್ಟೊಂದು ಜನ ಕ್ಯಾಬ್ ಡ್ರೈವರ್ಸು, ಬಸ್ ಡ್ರೈವರ್ಸು, ಲಾರಿ ಡ್ರೈವರ್ಸು, ಆಟೋ ಡ್ರೈವರ್ಸು, ರ್ಯಾಪಿಡೋ ಇವರೆಲ್ಲ ಇದನ್ನ ದೇವ್ರ ಥರ ನೋಡ್ತಾ ಇದ್ದಾರೆ. ಯಾಕಂದ್ರೆ ಈ ಮೆಷಿನ್ಗಳಿಂದಾನೇ ಅವ್ರಿಗೆ ಹೊಟ್ಟೆಪಾಡಾಗ್ತಾ ಇರೋದು. ನೀವು ಗುರು ಹೊಟ್ಟೆಪಾಡಿ ಏನ್ರಿಂದ ಬೇಕಾರಾಗುತ್ತೆ. ದಟ್ ಈಸ್ ದ ವೇ ದೇ ಚೋಸ್ ಅಷ್ಟೇ. ಅವರು ಡ್ರೈವರ್ಗಳಾಗಿದ್ದಾರೆ. ಸೊ ನಿನ್ನ ಪ್ರಕಾರ ಅವ್ರಿಗೆ ಗಾಡಿಗಳ ದೇವರು.
ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಕಂಪ್ಯೂಟರ್ ದೇವರು, ಪೊಲೀಸವ್ರಿಗೆ ಕಳ್ಳರೇ ದೇವರು, ಯಾಕಂದರೆ ಇವ್ರ ಜೀವನ ನಡೀತಾ ಇರೋದೇ ಅವರಿಂದ. ಈ ಥರ ಎಲ್ಲ ಹೇಳೋಕ್ಕಾಗುತ್ತಾ ಗುರು? ಎಲ್ಲರೂ ಅವ್ರವ್ರ ಕೆಲ್ಸಗಳು ಮಾಡ್ತಾರೆ ದುಡ್ಡುಗೋಸ್ಕರ. ಮಾಡೋ ಕೆಲಸ ಯಾವತ್ತಿದ್ರು ದೇವರು. ಕಾಯಕವೇ ಕೈಲಾಸ ಅಂತಾರಲ್ಲ, ಹಂಗೆ ಮಾಡೋ ಕೆಲಸ ದೇವರು. ಕೆಲ್ಸಕ್ಕೆ ಏನು ಯೂಸ್ ಮಾಡ್ತಾ ಇದ್ದೀರಿ ಅದಲ್ಲ. ಹಂಗೆ ನೋಡೋಕೆ ಹೋದರೆ ಸೋಲ್ಜರ್ಸ್ಗೆಲ್ಲ ಗನ್ಗಳು ದೇವರು, ಪೊಲೀಸವ್ರಿಗೆಲ್ಲ ಲಾಠಿಗಳೆಲ್ಲ ದೇವರು. ಇದಕ್ಕೆಲ್ಲ ಲಾಜಿಕ್ ಇಲ್ಲ ಮಗ. ದಿಸ್ ಕಾನ್ವರ್ಸೇಷನ್ ಹ್ಯಾಸ್ ನೋ ಎಂಡ್. ಕೂಡ ಯೂಟ್ಯೂಬಲ್ಲಿ ದುಡ್ಡು ಬರ್ತಾ ಇರೋದು ಈ ಮೆಷಿನ್ಗಳಿಂದಾನೆ. ಇದೇ ನೀನು ತಿಳ್ಕೊಂಡಿರೋ ದೊಡ್ಡ ತಪ್ಪು. ಯೂಟ್ಯೂಬಲ್ಲಿ ನನಗೆ ದುಡ್ಡು ಬರ್ತಾ ಇರೋದು ಮೆಷಿನ್ಗಳಿಂದ ಅಲ್ಲ, ಆ ಮೆಷಿನ್ಗಳನ್ನ ಯೂಸ್ ಮಾಡ್ಕೊಳ್ಳೋ ನನ್ನ ಐಡಿಯಾಗಳಿಂದ. ಅದೇ ಮೆಷಿನ್ ನಿನ್ನ ಹತ್ರನೂ ಇದೆ ತಾನೆ, ಮತ್ತು ನಿನಗೆ ಯಾಕೆ ದುಡ್ಡು ಮಾಡಿಕೊಡ್ತಾ ಇಲ್ಲ ಅದು? ಯಾಕಂದರೆ ನೀನು ಅದನ್ನು ಅದಕ್ಕೆ ಬಳಸ್ಕೊತಾ ಇಲ್ಲ ಅಷ್ಟೇ. ನಮ್ಮ ಗಾಡಿ ಇಸ್ ಜಸ್ಟ್ ಒನ್ ಆಫ್ ಅ ಟೂಲ್. ಅದನ್ನು ಎಷ್ಟು ತೋರಿಸ್ತೀವಿ, ಅದರಿಂದ ಎಷ್ಟು ದುಡ್ಡು ಮಾಡಬೇಕು ಅಂತ ಡಿಸೈಡ್ ಮಾಡೋದು ನಮ್ಮ ಐಡಿಯಾಸ್. ಗಾಡಿ ಅಲ್ಲ. ಗಾಡಿ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಎಲ್ಲಿ ತನಕ ನಮ್ಮ ಐಡಿಯಾಸ್ ಚೆನ್ನಾಗಿರುತ್ತೆ ಅಲ್ಲಿ ತನಕ ನಾವು ದುಡ್ಡು ಮಾಡ್ಬೋದು. ಸೊ ಒಂದು ವಿಷಯನ ನೀನು ಯಾವ ಥರ ಬೇಕಾದ್ರೂ ನೋಡ್ಬೋದು, ಯಾವ ಆ್ಯಂಗಲಲ್ಲಿ ಬೇಕಾದ್ರೂ ನೋಡ್ಬೋದು. ನಿಮ್ಮ ಮೈಂಡ್ ಸೆಟ್ ಹೆಂಗಿರುತ್ತೆ ನೀವು ಆ ವಿಷಯ ನಂಗೆ ನೋಡ್ತೀರಾ. ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ವರ್ಲ್ಡ್ ಕಪ್ಪು, ನಮ್ಮ ಇಂಡಿಯನ್ಸು ವರ್ಲ್ಡ್ ಕಪ್ನ ದೇವ್ರ ಥರ ನೋಡ್ತಾರೆ. ಸೊ ಇದು ಸುಮಾರು ಮ್ಯಾಚ್ಗಳಲ್ಲಿ ನೋಡಿರ್ತೀರ ನೀವು. ಫಾರಿನ್ ಪ್ಲೇಯರ್ಸ್ ಏನಾದರೂ ಗೆದ್ದಾಗ ಅವ್ರ ಕಪ್ಗಳನ್ನ ಕಾಲ ಹತ್ರ ಎಲ್ಲೋ ಹಿಡ್ಕೊಂಡಿರ್ತಾರೆ. ಕಾಲ ಹತ್ರ ಎಲ್ಲೋ ಹಿಡ್ಕೊಂಡು ಏನೋ ಚಾಟ್ ಮಾಡ್ತಿರ್ತಾರೆ. ಈ ಆಸ್ಕರ್ ಅವಾರ್ಡ್ಗಳೆಲ್ಲ ಕೊಡ್ತಾರಲ್ಲ, ಅದೂ ಅಷ್ಟೇ ಎಲ್ಲೋ ಕಾಲ ಹತ್ರ ಹಿಂಗೆ ಹಿಡ್ಕೊಂಡು ಏನೋ ಫೋನಲ್ಲಿ ಏನೋ ಮಾಡ್ತಿರ್ತಾರೆ, ಇನ್ನೇನೋ ಬ್ಯುಸಿಯಾಗಿರ್ತಾರೆ. ಸೊ ಅದಕ್ಕೆ ಎಷ್ಟೊಂದು ಕಮೆಂಟ್ಸ್ಗಳು ಹೊಡಿತಾರೆ ಜನ, ಇವ್ನು ನೋಡೋ ರೆಸ್ಪೆಕ್ಟೇ ಇಲ್ಲ ವರ್ಲ್ಡ್ ಕಪ್ ಮೇಲೆ, ಎಲ್ಲಿ ಹಿಡ್ಕೊಂಡವನೇ, ಅದಕ್ಕೊಂದು ಮರ್ಯಾದೆ ಬೇಡವಾ, ಹಂಗೆ ಹಿಂಗೆ ಅಂತ. ನೀನು ಹೇಳ್ತಾ ಇರೋದು ತಪ್ಪಿಲ್ಲ. ನಿನಗೆ ವರ್ಲ್ಡ್ ಕಪ್ಪು ದೇವ್ರ ಥರನೇ ಅಂತಲೇ ಇಟ್ಕೊಳ್ಳೋಣ. ಯಾಕಂದರೆ ನೀನು ಯೋಚನೆ ಮಾಡ್ತಾ ಇರೋ ರೀತಿ ಅದು. ಅವ್ರು ಆ ಥರ ಯೋಚನೆ ಮಾಡಲ್ಲ ಅದನ್ನು. ಫಾರ್ ದೆಮ್ ಇಟ್ಸ್ ಜಸ್ಟ್ ಅ ಪೀಸ್ ಆಫ್ ಮೆಟಲ್. ಅವ್ರ ಕಪ್ಪು ಅಲ್ಲ, ಆಟ ಮುಖ್ಯ. ಆಟದಲ್ಲಿ ಗೆಲ್ಲೋದು ಮುಖ್ಯ. ಆ ಗೆದ್ದಿದ್ದಕ್ಕೆ ಏನು ಸಿಕ್ತು ಅದನ್ನು ನಾನು ಹಿಂಗೆ ಟ್ರೀಟ್ ಮಾಡ್ತಾ ಇದ್ದೀನಿ, ಅದೆಲ್ಲ ಮುಖ್ಯ. ದಟ್ ಈಸ್ ದೇರ್ ವೇ ಆಫ್ ಥಿಂಕಿಂಗ್. ನಮ್ಮವ್ರು ಬೇಕಾದರೆ ಕಪ್ ಕೊಟ್ಟರು ಅಂದಿದ ತಕ್ಷಣ ಅದಕ್ಕೊಂದು ದೇವಸ್ಥಾನನೇ ಕಟ್ಟಿಸ್ಬಿಟ್ಟು ದೇವಸ್ಥಾನದೊಳಗಡೆ ಇರ್ತಾರೆ. ಅದು ಅವ್ರ ಮೈಂಡ್ ಸೆಟ್ಟು, ಅದರಲ್ಲಿ ಏನು ತಪ್ಪಿಲ್ಲ. ಬಟ್ ಫಾರಿನ್ ಅವ್ರಿಗೆ ಅದು ಜಸ್ಟ್ ಒಂದು ಮೆಟೀರಿಯಲ್ ಅಷ್ಟೇ. ಅವ್ರಿಗೆ ಗೆದ್ವಾ ಸೋತ್ವಾ ಅಷ್ಟೇ ಮ್ಯಾಟ್ರ್ ಆಗೋದು. ಕಪ್ಪೆಲ್ಲ ಅವ್ರಿಗೆ ಸೆಕೆಂಡ್ರಿ. ಮತ್ತು ಅವ್ರನ್ನ ತಪ್ಪು ಅಂತ ಹೇಳೋಕ್ಕಾಗುತ್ತಾ? ಆಗಲ್ಲ. ಅದು ಅವರು, ಇದು ನಾವು ಅಷ್ಟೇ. ಮೆಷಿನೇ ಆಗಿದ್ದಿದ್ರೆ ಆಯುಧ ಪೂಜೆ ದಿನ ಇದಕ್ಕೆ ಪೂಜೆ ಮಾಡಿ ಯಾಕೆ ದೇವ್ರ ಥರ ಟ್ರೀಟ್ ಮಾಡ್ತಾ ಇದ್ವಿ ಇದನ್ನ, ಅಲ್ವಾ? ಆಯುಧ ಪೂಜೆನಲ್ಲಿ ಹಳೇ ತುಕ್ಕಿಡ್ದಿರೋ ಮಚ್ಚುಗಳನ್ನೂ ಪೂಜೆ ಮಾಡ್ತೀವಿ. ಹಂಗನ್ಬಿಟ್ಟು ತಲೆ ಮೇಲೆ ಇಕ್ಕೊಂಡು ಹೋಗೋಕ್ಕಾಗುತ್ತಾ? ಅದನ್ನು ಪೊಲೀಸವ್ರು ಬಂದು ಎತ್ತಾಕೊಂಡು ಹೋಗ್ಬಿಡ್ತಾರೆ. ಅದನ್ನು ದೇವರು ಅಂತಲ್ಲ ಅದನ್ನ ಪೂಜೆ ಮಾಡೋದು. ನಮ್ಮ ಕೆಲಸಕ್ಕೆ, ನಮ್ಮ ಕಾಯಕಕ್ಕೆ ಹೆಲ್ಪ್ ಮಾಡ್ತಾ ಇರೋ ಒಂದು ಆಯುಧ. ಇಟ್ ಈಸ್ ಜಸ್ಟ್ ಎ ಟೂಲ್. ಆಯುಧ ಪೂಜೆ ಹೆಂಗೆ ಬಂತೇಳಿ? ಯುದ್ಧ ಮಾಡೋವಾಗ ಎಷ್ಟು ಟೂಲ್ಸ್ ಇದ್ರೆ ಅಷ್ಟು ಒಳ್ಳೆಯದು. ಸೊ ಆ ಟೂಲ್ಸು ನಮ್ಮ ಪ್ರಾಣ ಕಾಪಾಡುತ್ತೆ ಅಂದ್ಬಿಟ್ಟು ಆ ಟೂಲ್ಸ್ಗೊಂದು ಮರ್ಯಾದೆ, ಅದಕ್ಕೆ ಪೂಜೆ ಮಾಡೋರು. ಆ ಟೂಲ್ಸ್ ಎಲ್ಲ ದೇವರು ಅಂತೆಲ್ಲ ಪೂಜೆ ಮಾಡ್ತಾ ಇದ್ದಿದ್ದು ಅದನ್ನು. ಇಟ್ ಈಸ್ ಜಸ್ಟ್ ಅ ರೆಸ್ಪೆಕ್ಟ್ ಯು ಆರ್ ಶೋಯಿಂಗ್ ಟುವರ್ಡ್ಸ್ ದ ಟೂಲ್ಸ್ ದಟ್ ಹೆಲ್ಪ್ ಯು ಮೇಕ್ ಯುವರ್ ಲಿವಿಂಗ್. ಆಗಿನ ಕಾಲದಲ್ಲಿ ಹೊಡೆದಾಡೋದು ಬಡ್ದಾಡೋದೇ ಲಿವಿಂಗು. ಸೊ ಅವ್ರು ಯೂಸ್ ಮಾಡ್ತಾ ಇದ್ದಿದ್ದೆಲ್ಲ ಟೂಲ್ಸು, ಅದಕ್ಕೆ ಪೂಜೆ ಮಾಡೋರು. ಇವಾಗಿನ ಕಾಲದವರು ಕಂಪ್ಯೂಟರ್ಗೆ ಪೂಜೆ ಮಾಡ್ತಾರೆ, ಗಾಡಿಗೆ ಪೂಜೆ ಮಾಡ್ತಾರೆ. ಎಂತಕ್ಕಂದರೆ ಇವೆಲ್ಲ ನಾವು ಯೂಸ್ ಮಾಡ್ತಾ ಇರೋ ಟೂಲ್ಸು. ನಾವು ಬದುಕಬೇಕು ಅಂದರೆ ನಮ್ಮ ಕೆಲಸಗಳಿಗೆ ಇದನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ದೇವ್ರು ಯಾವತ್ತಿದ್ರು ನಾವು ಮಾಡೋ ಕೆಲಸ, ಟೂಲ್ಸ್ ಅಲ್ಲ. ಸೊ ಇನ್ಸ್ಟಾಗ್ರಾಮಲ್ಲಿ ಹೆಂಗೆ ಜನ ಅಂದರೆ ಏನು ಕೇಳಿಸ್ಕೊಂಡ್ರು ಅದಕ್ಕೆ ಇನ್ಫ್ಲೂಯೆನ್ಸ್ ಆಗ್ಬಿಡ್ತಾರೆ. ಅವ್ರ ಬುದ್ಧಿಯಿಂದ ಯೋಚನೆ ಮಾಡಲ್ಲ, ಇವನು ಏನು ಹೇಳ್ತಿದ್ದಾನೆ, ಇದು ಆ್ಯಕ್ಚುಲಿ ಕರೆಕ್ಟಾ, ಲಾಜಿಕಲ್ಲ ಅಂತೆಲ್ಲ ಯೋಚನೆ ಮಾಡಲ್ಲ. ಜಸ್ಟ್ ಏನೋ ಕೇಳಿಸ್ಕೊತಾರೆ, ಅದನ್ನೇ ನಿಜ ಅನ್ಕೊಂಡ್ಬಿಡ್ತಾರೆ. ಅವ್ರಿಗೂ ಗೊತ್ತಿರುತ್ತೆ. ಅವರೇ ಸ್ವಲ್ಪ ಯೋಚನೆ ಮಾಡಿದ್ರೆ ಅದ್ರ ಬಗ್ಗೆ ಅವ್ರಿಗೆ ನಿಜಾಯಿತಿ ಗೊತ್ತಾಗದೆ, ಇದು ಈ ಥರ ಅಲ್ಲ, ಇವ್ನು ತಪ್ಪಾಗಿ ಯೋಚನೆ ಮಾಡ್ತಿದ್ದಾನೆ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಬಟ್ ಯಾರಿಗೂ ಅಷ್ಟು ಟೈಮ್ ಇರಲ್ಲ. ಎಲ್ಲ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಏನು ಬರುತ್ತೋ ಅದನ್ನ ಕೇಳಿಸ್ಕೊತಾರೆ, ಏನು ಕಾಣಿಸುತ್ತೋ ಅದನ್ನ ನೋಡ್ತಾರೆ, ಇನ್ಫ್ಲೂಯೆನ್ಸ್ ಆಗ್ಬಿಡ್ತಾರೆ. ನಾನು ಮೊನ್ನೆ ಒಂದು ಗಾಡಿ ತೊಗೊಳಲ್ಲ, ಇದು ನನ್ನ 17ನೇ ಬೈಕು. ಸೊ ನಾನು ಎಲ್ಲದನ್ನೂ ಅಜ್ಜಿ ತಾತ, ಅಪ್ಪ ಅಮ್ಮ, ದೇವರು ಅಂತ ಮನೇಲಿ ನಿಲ್ಸ್ಕೊಂಡು ಕೂತಿದ್ರೆ ನಾನು ಇನ್ನೂ RC390 ಇರ್ತಾ ಇದ್ದೆ. ಇಲ್ಲಿ ತನಕ ಬರೋಕ್ಕಾಗ್ತಾ ಇರಲಿಲ್ಲ. ಸೊ ನೀನು ಮಿಡಲ್ ಕ್ಲಾಸಿಂದ ಆಚೆ ಬರಬೇಕು ಅಂದರೆ ಫಸ್ಟು ಆ ಮಿಡಲ್ ಕ್ಲಾಸ್ ಬುದ್ಧಿಯಿಂದ ಆಚೆ ಬರಬೇಕು. ನೀನು ಯೋಚನೆ ಮಾಡ್ತಾ ಇರೋದು ಏನೂ ತಪ್ಪಿಲ್ಲ. ನಿನಗೆ ಗಾಡಿ ದೇವರೇ ಆಗಿರ್ಬೋದು, ನೀನು ದೇವ್ರ ಥರನೇ ನೋಡು. ನನಗೆ ಅದು ಬೈಕು, ನನಗೆ ಅದು ಜಸ್ಟ್ ಗಾಡಿ. ನಾನು ಗಾಡಿ ಥರ ನೋಡ್ತೀನಿ. ಸೊ ಇಲ್ಲಿ ನೀನು ತಪ್ಪಲ್ಲ, ನಾನು ತಪ್ಪಲ್ಲ. ನೋಡ್ತಾ ಇರೋ ವ್ಯೂವರ್ಸ್ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಎಲ್ರಿಗೂ ಅವ್ರವ್ರದ್ದೇ ಪಾಯಿಂಟ್ ಇರುತ್ತೆ, ಪಾಯಿಂಟ್ ಆಫ್ ವ್ಯೂ ಇರುತ್ತೆ, ಪರ್ಸ್ಪೆಕ್ಟಿವ್ ಇರುತ್ತೆ. ಸೊ ರೆಸ್ಪೆಕ್ಟ್ ಎವ್ರಿ ಒನ್ಸ್ ಒಪಿನಿಯನ್. ಈ ಭೂಮಿ ಮೇಲೆ ಇರೋರು ಎಲ್ಲರೂ ಕರೆಕ್ಟೇ, ಅವ್ರವ್ರ ಪಾಯಿಂಟ್ ಆಫ್ ವ್ಯೂನಲ್ಲಿ ಎಲ್ಲರೂ ಕರೆಕ್ಟೇ. ಬಟ್ ನೀನೊಬ್ಬನ್ನ ತಪ್ಪು ಅಂತ ಹೇಳೋದಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಹೇಳಬೇಕಾಗುತ್ತೆ. ದಟ್ ಈಸ್ ಆಲ್ ಐ ವಾಂಟೆಡ್ ಟು ಸೇ ಮೈ ಹಾನರ್. ಸೊ ಈ ಮಾತನ್ನು ಹೇಳ್ತಾ ನಮ್ಮ ಮಿಡಲ್ ಕ್ಲಾಸ್ ಹುಡುಗನಿಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ನಿನಗೆ ಯಾವ್ಯಾವ ಬೈಕ್ ಇಷ್ಟನೋ ಎಲ್ಲ ಬೈಕ್ಸು ತೊಗೊಂಬಾಗ, ಲೈಫಲ್ಲಿ ಎಕ್ಸ್ಪ್ಲೋರ್ ಮಾಡು. ತಲೆಗೆ ಅನ್ವಾಂಟೆಡ್ ಥಾಟ್ಸ್ ಎಲ್ಲ ಹಾಕ್ಕೊಂಡು ಡೋಂಟ್ ಬಿ ಲಿಮಿಟೆಡ್. ದಟ್ಸ್ ವಾಟ್ ಮಿಡಲ್ ಕ್ಲಾಸ್ ಪೀಪಲ್ ಡು. ಅವ್ರಿಗವರೇ ಎಮೋಷನ್ಸು, ಅವ್ರಿಗವರೇ ಬೌಂಡ್ರೀಸ್ ಹಾಕ್ಕೊಂಡು ನಾವು ಇದರಲ್ಲೇ ಇರ್ತೀವಿ, ನಾವು ಇದರಿಂದ ಆಚೆ ಬರೋಲ್ಲ ಅಂತ ಜೀವನ ಪೂರ್ತಿ ಮಿಡಲ್ ಕ್ಲಾಸ್ ಆಗೇ ಇದ್ದು ಬಿಡ್ತಾರೆ. ಯು ಡೋಂಟ್ ಬಿಕಮ್ ಒನ್ ಆಫ್ ದೆಮ್. ಎಮೋಷ್ನಲ್ ಫೂಲ್ಸ್ ಮಾತ್ರ ಆಗಬೇಡಿ ಲೈಫಲ್ಲಿ. ದಟ್ಸ್ ಅ ಬಿಗ್ ಡಿಸಾಸ್ಟರ್. ಓಕೆ, ಗುಡ್ ಲಕ್.